ಸ್ನೇಹಿತರೆ ನಮಸ್ಕಾರ. ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಸಿರಾ ತಾಲೂಕು ಬ್ಯಾಡಗೆರೆ ಅನ್ನೋ ಗ್ರಾಮದಲ್ಲಿ ನಾನು ಇವತ್ತು ಈ ಕನಕಾಂಬರ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಒಂದು ಅದ್ಭುತವಾದ ಒಂದು ರಿಸಲ್ಟ್ ಕೂಡ ಬಂದಿದೆ. ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಹೊಸ ಭಾಗದಲ್ಲಿ ಬಂದು ನಾವು ಪ್ರಾಡಕ್ಟ್ ಕೊಟ್ಟು ನಾವು ಈ ಥರ ಒಂದು ರಿಸಲ್ಟ್ ಅಂದರೆ ತುಂಬ ಖುಷಿ ಆಗ್ತಿದೆ. ಸ್ನೇಹಿತರೆ, ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ, ದಯವಿಟ್ಟು ಆದಷ್ಟು ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ನೀವು ನೋಡಬೇಕು, ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ. ಯಾಕೆಂದರೆ ಈ ವಿಡಿಯೋ ತುಂಬ ಒಂದು ಅದ್ಭುತವಾಗಿರುತ್ತೆ. ಯಾಕೆಂದರೆ ನಮ್ಮ ಜೊತೆ ನಮ್ಮ ರೈತರಿದ್ದಾರೆ, ನಮ್ಮ ಈರಣ್ಣವರು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ. ಅದೇ ರೀತಿ ನಮ್ಮ ಜೊತೆಲಿ ಅಭಿಯವರು ಇದ್ದಾರೆ, ಅಭಿಯವ್ರ ತಂದೆಯವರು ಕೂಡ ಇದ್ದಾರೆ. ಅವರು ಕೂಡ ಇವತ್ತು ತೋಟ ಕೂಡ ವಿಸಿಟ್ ಕೂಡ ಮಾಡಿದ್ರು. ಯಾಕೆಂದರೆ ಹೊಸ ಜಾಗದಲ್ಲಿ ಇವತ್ತು ನಾವು ಪ್ರಾಡಕ್ಟ್ ಕೊಟ್ಟಿದ್ದೀವಿ, ತುಂಬ ಖುಷಿ ಆಯಿತು. ಮತ್ತು ಅದೇ ರೀತಿ ಇವರು ಬೆಳೆ ಕೂಡ ನೋಡಬೇಕು ಅಂತ ಕೂಡ ಬಂದಿದ್ದಾರೆ. ಸೊ ನಮ್ಮ ಈರಣ್ಣವ್ರ ಜೊತೆಲಿದ್ದಾರೆ. ಒಂದೆರಡು ವಿಶೇಷವಾಗಿ ಒಂದೆರಡು ಮಾತು ಕೇಳೋಣ, ಅವ್ರಿಗೆ ಏನೆಲ್ಲ ಅನುಕೂಲ ಆಯಿತು ಅಂತ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಊರು ಮತ್ತು ನಿಮ್ಮ ಹೆಸರು, ನಿಮಗೆ ಏನೆಲ್ಲ ಅನುಕೂಲ ಆಯಿತು ಅಂತ ನಮ್ಮ ರೈತರಿಗೆ ಸ್ವಲ್ಪ ಜೋರಾಗಿ ಹೇಳ್ತೀರಾ, ತಿಳಿಸ್ಕೊಡ್ತೀರಾ? ಹೌದು ಸರ್. ಹಾಂ ಸರ್, ಇದು ಪ್ರಾಡಕ್ಟು ನಮಗೆ ಹೊಸದಾಗಿ ಇವರು ಕೊಟ್ಟಿದ್ದಾರೆ. ಓಕೆ. ಬಟ್ ಇದು ಏನಂಬೋದು ನಮಗೇನು ಗೊತ್ತೇ ಇಲ್ಲ. ಸುಮಾರು 12-13 ವರ್ಷದಿಂದ ನಾವು ಇದನ್ನ ಕನಕಾಂಬರ ಅನುಭವ ಪಟ್ಕೊಂಡ್ ಬಂದ್ವಿ. ಓಕೆ. ಎಲ್ಲಿ ಹೋದ್ರು ರೋಗ ಬಂದಿದೆ, ಬಂದ್ರೆ ತರ ಬಂದಿದೆ, ಮತ್ತೆ ಹುಳ ಕಡಿತೈತೆ, ಹೂವ ಪೀಸ್ ಆಗುತ್ತೆ, ಮತ್ತೆ ಹೂವ ಕಲ್ಲರೇ ಇರಲ್ಲ. ಸರ್ ಯಾವ್ದು ಹೊಡೆಯೋಣಂತ ಅಷ್ಟ್ ಕೇಳಿದ್ರೆ ಸಾಕು, ಅವ್ರೊಂಥರ ಕೊಡೋರು. ಮತ್ತೆ ಆಗ್ಲಿಗೆ ತಾಂಬಂದು ಹೊಡೆಯೋದು, ಆ ಕಡೆ ಫುಲ್ ಚೇಂಜಸ್ ಆಗಿದೆ ಸರ್. ಚೇಂಜಸ್ ಆಗಿದೆ ನಿಮ್ಗೆ? ಇದೆಲ್ಲ ನಿಮ್ಗೆ ಹೂವ ಎಲ್ಲ ಈ ತರ ಸಣ್ಣದಾಗಿ ಬರತ್ ಸರ್. ಓಕೆ. ಈ ತರ ಛಾಯಾಗಿ ಬರ್ತಿರ್ಲಿಲ್ಲ. ಓಕೆ. ಈಗ ಎಲ್ಲ ನೀಟಾಗಿ ಬರ್ತೈತೆ, ಬಿಡ್ಸಕ್ಕೆ ಬರ್ತಿರ್ಲಿಲ್ಲ, ಅಲ್ಲೇ ಮೋಟ ಆಗತ್ ಸರ್. ಓಕೆ. ಓಕೆ. ಇವಾಗ ಛಾಯಾಗಿ ಬರ್ತೈತೆ ನೋಡಿ ಸರ್. ಓಕೆ. ಬಂದಿದೆ. ಓಕೆ. ಹೂವನೇ ಒಂಥರ ಉದ್ದ ಬರೋದು, ತೊಟ್ಟು ಕಲ್ಲರು ಶೈನಿಂಗ್ ಆಗೋದು. ಓಕೆ. ರೇಕ್ ಅಂಬೋದು ಹಿಂಗ ಅಗಲ ಬರುತ್ತೆ. ಓಕೆ. ಓಕೆ. ಚೆನ್ನಾಗ್ ಬರ್ತಾ ಇದೆ, ಚೆನ್ನಾಗ್ ಬರ್ತಾ ಇದೆ. ಓಕೆ. ಈಗ ಎಷ್ಟು ಕೆಜಿಗೆ ನಿಮ್ಗೆ ಜಾಸ್ತಿ ಆಗಿದೆ? ಮುಂಚೆ ಈಗೂ 1 ಕೆಜಿ ಜಾಸ್ತಿ ಆಗಿದೆ, ಡೈಲಿ 1 ಕೆಜಿ ಎಕ್ಸಸ್ ಆಗಿದೆ. ಓಕೆ, ಜಾಸ್ತಿ ಆಗಿದೆ 1 ಕೆಜಿ. ಸ್ವಲ್ಪ ಈ ಕಡೆ ಹಿಂಗ್ ತಿರ್ಕೊಡ್ರಿ, ಈ ಕಡೆ ತಿರ್ಕೊಡ್ರಿ. ಮುಂಚೆ 4 ಕೆಜಿ ಬರೋದು, ಈಗ 8 ಕೆಜಿಗೆ ಬರ್ತಾ ಇದೆ. ಇವಾಗ 8 ಕೆಜಿಗೆ ಈಗ ಬರ್ತಾ ಇದೆ. ಓಕೆ. ಓಕೆ. ಅರ್ಧ ಜಾಸ್ತಿ. ಓಕೆ. ನಿಮ್ಗೆ ಇಳುವರಿನೂ ಜಾಸ್ತಿ ಆಯ್ತು, ಆ ಕಡೆ ನಿಮ್ಗೆ ದುಡ್ಡು ಕೂಡ ನಿಮ್ಗೆ ಲಾಭ ಬಂದಂಗ ಆಯ್ತು ಈ ಪ್ರಾಡಕ್ಟ್ ಬಳಕೆ ಮಾಡಿ, ಅಲ್ವಾ? ತುಂಬಾ ಖುಷಿ ಆಯ್ತು ಹಂಗಾದ್ರೆ. ಹೌದು ಸರ್. ಓಕೆ. ಸ್ನೇಹಿತರೆ, ಈಗ ನೋಡಿದ್ರಲ್ಲ, ಈಗ ಅಣ್ಣವರು ಯಾವ ರೀತಿ ಹೇಳಿದ್ರು ಅಂದ್ರೆ ತುಂಬಾ ಖುಷಿ ಆಯ್ತು. ವಿಸ್ತೀರ್ಣವಾಗಿ ತುಂಬಾ ದೊಡ್ಡದಾಗಿ ಒಂದು 2 ಮಾತು ಹೇಳಿದ್ರು. ಅಂಗಡಿ ಬಗ್ಗೆನೂ ಹೇಳಿದ್ರು. ಆ ಅಂಗಡಿಯಲ್ಲೂ ಕೂಡ ನಮ್ಗೆ ಈ ಥರ ಪ್ರಾಡಕ್ಟ್ಸ್ ನಮಗೆ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸೊ ಅಂಗಡಿಗಳಲ್ಲಿ ಈ ಥರ ಪ್ರಾಡಕ್ಟ್ ಎಲ್ಲೂ ಸಿಗಲ್ಲ. ಅಕಸ್ಮಾತ್ ಯಾರಾದರೂ ನಮ್ಮ ಯೂಟ್ಯೂಬ್ ಯಾರಾದರೂ ನೋಡ್ತಾ ಇದ್ದರೆ, ಅಂಗಡಿಯವರಾಗಿರ್ಬೋದು, ಕೆಲ ರೈತರಾಗಿರ್ಬೋದು, ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದರೆ ಬೇಕಾದರೆ ಈ ವಿಡಿಯೋನ ನೀವು ತೊಗೊಂಡೋಗ್ಬಿಟ್ಟು ಅಂಗಡಿವರೆಗೆ ನೀವು ತೋರಿಸಿ. ಯಾಕೆ ಅಂದರೆ ನಿಮಗೆ ಬೇಕಾಗಿರ್ತಕ್ಕಂಥ ನಾವು ಅಂದರೆ ಅಂಗಡಿವರೆಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ನಾವು ಕೊಡ್ತೀವಿ. ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡಿ ಬೇಕಾದರೆ ಅವರು ನಮ್ಮ ನೋಡ್ರಿ ಈ ಪ್ರಾಡಕ್ಟ್ಸ್ ಏನಿದೆ, ಈ ಸ್ಟಮ್ ರಿಚ್ಚು ಮತ್ತು ಆಮೇಲೆ ಈ ಪ್ರಾಡಕ್ಟ್ಸು ಏನಿದೆ, ಇದನ್ನು ಅಂಗಡಿಯಲ್ಲಿ ಇಟ್ಕೊಂಡು ಅವರು ಕೂಡ ಈಗ ಮಾರಾಟ ಮಾಡ್ಬೋದು. ನಿಮಗೆ ಬೇಕಾದ ದಾಖಲಾತಿ ಕೂಡ ನಾವು ಕೊಡ್ತೀವಿ. ಅಂಗಡಿಯವರು ಯಾರಾದರೂ ನೋಡಿದ್ರೆ ಈ ವಿಡಿಯೋನ, ನಾನು ನಂಬರ್ ಕೂಡ ಕೊಟ್ಟಿರ್ತೀನಿ, ಬೇಕಾದರೆ ನೀವು ನನಗೆ ಫೋನ್ ಮಾಡಿ. ಪ್ರಾಡಕ್ಟು ಬೇಕಾ, ಪ್ರಾಡಕ್ಟ್ ಕೊಡ್ತೀವಿ, ಇದಕ್ಕೆ ಬೇಕಾದಂಥ ದಾಖಲಾತಿ ಬೇಕಾ, ಅದನ್ನು ಪರಿಶೀಲನೆ ಮಾಡಿ ಅಂಗಡಿಯಲ್ಲಿ ಇಟ್ಕೊಂಡು ನೀವು ಇದನ್ನು ಸೇಲ್ ಮಾಡಿ ನಮ್ಮ ರೈತರು ನೀವು ಕೊಡ್ಬೋದು. ಅಣ್ಣ ಆಗ್ಬೋದಲ್ಲ ಅಣ್ಣ? ಆಗ್ಬೋದು ಸರ್. ಖುಷಿ ಆಯ್ತಾ ಅಣ್ಣ? ಸ್ನೇಹಿತರೆ, ಮತ್ತು ಅದೇ ರೀತಿ ಅಣ್ಣವ್ರು ಈಗ ಸ್ಪ್ರೇಗೆ ನಾವೇನು ಕೊಟ್ಟಿದ್ವಿ ಅಲ್ಲ, ಈಗ ಅವರು ಡ್ರಿಪ್ಪಲ್ಲಿ ಕೂಡ ಕೇಳಿದ್ದಾರೆ. ಅದನ್ನು ಕೂಡ ಈಗ ನಾವು ಇವತ್ತು ನಾವು ಕೊಡ್ತಾ ಇದ್ದೀವಿ ಅಣ್ಣವ್ರಿಗೆ, ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಆಮೇಲೆ ಅಣ್ಣವ್ರು ಈಗ ಅಡಿಕೆಗೂ ಕೂಡ ಈಗ ಅವರು ನಾವು ಮಾತಾಡ್ತೀವಿ, ಅಡಿಕೆ ಕೂಡ ನಾವು ಹಾಕ್ಸ್ತೀವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಮತ್ತು ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ. ನನ್ನ ನಂಬರ್ ಬಂದು 9902168161 ಅಂತ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಆದಷ್ಟು ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅಂತ ಹೇಳಿ, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ.